ಬಿಜೆಪಿ ನೋ ಅಂದ್ರೆ ದೇವೇಗೌಡರು ನಿವೃತ್ತಿ. ಜೆಡಿಎಸ್ಗೆ ಮುಲಾಜ್ ಕೊಡೋದಕ್ಕೆ ಬಿಜೆಪಿ. ಕೈಗೆ 3, ಕಮಲಕ್ಕೆ 1, ಜೆಡಿಎಸ್ಗೆ 0. ಬಿಜೆಪಿ ನೋ ಅಂದ್ರೆ ಎಚ್.ಡಿ. ದೇವೇಗೌಡರು ರಾಜಕೀಯ ನಿವೃತ್ತಿ ತಗೊಂತಾರ. ಜೆಡಿಎಸ್ಗೆ ಮುಲಾಜ್ ಕೊಡೋದಕ್ಕೆ ಬಿಜೆಪಿ. 4 ಸ್ಥಾನಗಳ ಪೈಕಿ ಕೈಗೆ 3, ಕಮಲಕ್ಕೆ 1, ಜೆಡಿಎಸ್ಗೆ 0. ಏನಿದು ಅಸಲಿ ಲೆಕ್ಕಾಚಾರ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಎಚ್.ಡಿ. ದೇವೇಗೌಡರು ಜೆಡಿಎಸ್ನ ವರಿಷ್ಠ ಮತ್ತು ದೇಶದ ಮಾಜಿ ಪ್ರಧಾನಿ. ಇವರಿಗೆ ಈಗ 93 ವರ್ಷ ವಯಸ್ಸು. ಆದ್ರೂ ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಈಗಲೂ ಸಕ್ರಿಯ ರಾಜಕಾರಣದಲ್ಲಿ ಮುಂದುವರಿಯುತ್ತಿದ್ದಾರೆ. ಆದ್ರೆ ಮುಂದಿನ ಜೂನ್ ತಿಂಗಳಲ್ಲಿ ಇವರ ರಾಜ್ಯಸಭಾ ಅವಧಿ ಮುಗಿಯಲಿದ್ದು ಮರು ಆಯ್ಕೆ ಆಗೋದು ಡೌಟು ಎನ್ನಲಾಗ್ತಿದೆ. ಹೀಗಾಗಿ ದೊಡ್ಡಗೌಡರು ತಮ್ಮ ವಯಸ್ಸಿನ ಕಾರಣಕ್ಕೆ ರಾಜಕೀಯಕ್ಕೆ ನಿವೃತ್ತಿ ಘೋಷಿಸುತ್ತಾರಾ ಅನ್ನೋ ಮಾತುಗಳು ಕೇಳಿ ಬರುತ್ತಿವೆ. ನಿಮ್ಗೆ ಗೊತ್ತಿರಲಿ, ಸದ್ಯದಲ್ಲೇ ಜಿಬಿಎ ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಎದುರಾಗಲಿವೆ. ಆನಂತರ 2028ರಲ್ಲಿ ರಾಜ್ಯ ವಿಧಾನಸಭಾ ಚುನಾವಣೆ ಇದೆ. ಇಂಥ ಟೈಮಲ್ಲಿ ದೇವೇಗೌಡರು ಸಕ್ರಿಯ ಚುನಾವಣಾ ರಾಜಕಾರಣಕ್ಕೆ ನಿವೃತ್ತಿ ಘೋಷಿಸಿ ತಮ್ಮ ಪಕ್ಷ ಜೆಡಿಎಸ್ ಅನ್ನ ರಾಜ್ಯದಲ್ಲಿ ಸ್ಟ್ರೆಂಥನ್ ಮಾಡೋ ಕೆಲಸಕ್ಕೆ ಕೈ ಹಾಕ್ತಾರ ಅನ್ನೋ ಲೆಕ್ಕಾಚಾರಗಳು ನಡೀತಾ ಇವೆ. ಬಿಜೆಪಿ ಜೊತೆಗಿನ ಮೈತ್ರಿಯಲ್ಲಿ ತಮ್ಮನ್ನ ಗೌರವದಿಂದ ನಡೆಸಿಕೊಂಡಿರುವ ತೃಪ್ತಿಯೊಂದಿಗೆ ಸ್ಥಾನ ಬಿಟ್ಟುಕೊಡುವ ಮನಸ್ಸು ಮಾಡಿದ್ದಾರೆ ದೇವೇಗೌಡರು ಎನ್ನಲಾಗ್ತಿದೆ. ಈ ನಡುವೆ ಆಪ್ಷನ್ ಬಿ ಕೂಡ ಇದ್ದೇ ಇದೆ. ಒಂದು ವೇಳೆ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಂತದಿಂದಲೇ ಆಫರ್ ಬಂದ್ರೆ ತಮ್ಮ ನಿರ್ಧಾರದ ಬಗ್ಗೆ ಮರುಪರಿಶೀಲನೆ ಮಾಡೋಣ ಅನ್ನೋ ಲೆಕ್ಕಾಚಾರವೂ ಇದೆಯಂತೆ. ಒಂದು ವೇಳೆ ಬಿಜೆಪಿಯಿಂದಲೇ ಆಫರ್ ಬರೆದಿದ್ರೆ ರಾಜ್ಯಸಭೆಗೆ ಮರು ಆಯ್ಕೆಯ ಯೋಚನೆ ಮಾಡುವುದು ದೂರದ ಮಾತು. ನಿಮ್ಗೆ ಗೊತ್ತಿರಲಿ, ವಿಧಾನಸಭೆಯಲ್ಲಿ ಬಿಜೆಪಿ ಹೆಚ್ಚು ಸ್ಥಾನಗಳನ್ನು ಹೊಂದಿದ್ದು ಅನಾಯಾಸವಾಗಿ ರಾಜ್ಯಸಭೆಗೆ ಒಬ್ಬರನ್ನ ಸದಸ್ಯರನ್ನಾಗಿ ಮಾಡುವಷ್ಟು ಸಂಖ್ಯಾಬಲ ಹೊಂದಿದೆ. ಅಷ್ಟು ಸಂಖ್ಯಾಬಲವು ರಾಜ್ಯ ವಿಧಾನಸಭೆಯಲ್ಲಿ ಜೆಡಿಎಸ್ ತೆಕ್ಕೆಯಲ್ಲಿಲ್ಲ. ಹೀಗಾಗಿ ಮರು ಆಯ್ಕೆ ಬಯಸುವ ಸಾಧ್ಯತೆಗಳು ಕ್ಷೀಣಿಸಿವೆ. ಇನ್ನ ದೇವೇಗೌಡರು ವಯಸ್ಸು ಹಾಗೂ ಆರೋಗ್ಯದ ಹಿನ್ನೆಲೆಯಲ್ಲಿ ಕೂಡ ರಾಜ್ಯಸಭಾ ಸದಸ್ಯ ಸ್ಥಾನವನ್ನ ಮೊದಲಿನಷ್ಟು ಕ್ರಿಯಾಶೀಲವಾಗಿ ನಿಭಾಯಿಸುವ ರಿಸ್ಕ್ ತೆಗೆದುಕೊಳ್ಳುವುದು ಕಷ್ಟವಾಗಬಹುದು. ಹಾಗೆಂದ ಮಾತ್ರಕ್ಕೆ ಇದು ರಾಜಕೀಯ ನಿವೃತ್ತಿ ಆಗಲಾರದು ಅನ್ನೋ ಸ್ಪಷ್ಟತೆಯೂ ಇದೆ. ಜೆಡಿಎಸ್ ಸಂಘಟನೆಯ ವಿಚಾರದಲ್ಲಿ ಕೈಚಲಿದೆ. ಅಗತ್ಯ ಮಾರ್ಗದರ್ಶನ ಮಾಡುವ ವಿಚಾರದಲ್ಲಿ ಯಾವುದೇ ರಾಜಿಯೂ ಇಲ್ಲ. ಹಿಂದೆ ಸರಿಯುವ ಮಾತುಗಳು ಇಲ್ಲ ಎಂಬುದನ್ನು ಪಕ್ಷದ ಉನ್ನತ ಮೂಲಗಳು ಖಚಿತಪಡಿಸಿವೆ. ಈ ವಿಚಾರದಲ್ಲಿ ಯಾವಾಗಲೂ ಒಂದು ಹೆಜ್ಜೆ ಮುಂದಿಟ್ಟಿರುತ್ತಾರೆ ಎಂಬುದು ಅವರ ಆಪ್ತ ವಲಯದ ಮಾತು. ಹಾಗಾದ್ರೆ ಏನಿದು ಲೆಕ್ಕಾಚಾರ? ವಿಧಾನಸಭೆಯ 224 ಸದಸ್ಯ ಬಲದ ಪೈಕಿ 2 ಸ್ಥಾನಗಳು ಸದ್ಯ ಖಾಲಿಯಾಗಿವೆ. ಉಳಿದ 222 ಸ್ಥಾನದಲ್ಲಿ ಸ್ಪೀಕರ್ ಹೊರತುಪಡಿಸಿ 134 ಕಾಂಗ್ರೆಸ್ ಸದಸ್ಯರಿದ್ದಾರೆ. 2 ಪಕ್ಷೇತರರು ಮತ್ತು ಸರ್ವೋದಯ ಪಕ್ಷದ ದರ್ಶನ್ ಪುಟ್ಟಣ್ಣಯ್ಯ ಕಾಂಗ್ರೆಸ್ ಅನ್ನ ಬೆಂಬಲಿಸುವುದರೊಂದಿಗೆ ಕೈಬಲ 137 ಆಗುತ್ತದೆ. ಬಿಜೆಪಿ 65 ಸ್ಥಾನಗಳನ್ನು ಗೆದ್ದಿದೆಯಾದರೂ ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಹಾಗೂ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿರೋದ್ರಿಂದ ಬಿಜೆಪಿ ಬಲ 62ಕ್ಕೆ ಕುಸಿದಿದೆ. ಈ ನಡುವೆ ಜನಾರ್ದನ್ ರೆಡ್ಡಿ ಅವರ ಕೆಆರ್ಪಿಸಿ ಈಗ ಬಿಜೆಪಿ ಜೊತೆ ವಿಲೀನವಾಗಿರೋದ್ರಿಂದ ಬಿಜೆಪಿ ಬಲ 63 ಆಗಿದೆ. ಉಚ್ಚಾಟಿತ ಶಾಸಕರಲ್ಲಿ 2 ಶಾಸಕರು ಕಾಂಗ್ರೆಸ್ ಬೆಂಬಲಿಸುವುದು ಬಹುತೇಕ ಖಚಿತ. ರಾಜ್ಯಸಭೆಯ 1 ಸ್ಥಾನಕ್ಕೆ ಕನಿಷ್ಠ 45 ಮತಗಳು ಬೇಕಾಗುತ್ತವೆ. ಕಾಂಗ್ರೆಸ್ಗೆ 139 ಸದಸ್ಯರು ಬೆಂಬಲಿಸುವ ಸಾಧ್ಯತೆಗಳಿವೆ. ಹೀಗಾಗಿ ಕಾಂಗ್ರೆಸ್ 3 ಸ್ಥಾನಗಳನ್ನು ಅನಾಯಾಸವಾಗಿ ತನ್ನದಾಗಿಸಿಕೊಳ್ಳಬಹುದು. ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ 80 ಸ್ಥಾನಗಳ ಬಲ ಹೊಂದಿದೆ. ಹೀಗಾಗಿ 2ನೇ ಸ್ಥಾನವನ್ನ ಗಳಿಸಿಕೊಳ್ಳಲು ಮೈತ್ರಿಗೆ ಸಾಧ್ಯವಾಗದು. ಈ ಹಿಂದೆ 2 ಸ್ಥಾನಗಳನ್ನು ಹೊಂದಿದ್ದ ಬಿಜೆಪಿ ಈ ಬಾರಿ 1 ಸ್ಥಾನಕ್ಕೆ ತೃಪ್ತಿ ಹೊಂದಬೇಕಾಗುತ್ತೆ. ಹೀಗಾಗಿ ದೇವೇಗೌಡರ ಸ್ಥಾನದ ಮೇಲೆ ಬಿಜೆಪಿ ಕಣ್ಣಿಟ್ಟಿದೆ. ಇನ್ನ ಒಂದು ರಾಜ್ಯಸಭಾ ಸ್ಥಾನಕ್ಕಾಗಿ ಭವಿಷ್ಯದಲ್ಲಿ ಎದುರಾಗಲಿರುವ ರಾಜ್ಯ ವಿಧಾನಸಭೆ ಚುನಾವಣೆ, ಗ್ರೇಟರ್ ಬೆಂಗಳೂರು ಆಡಳಿತದ ಚುನಾವಣೆ ಹಾಗೂ ಪಂಚಾಯಿತಿಗಳ ಚುನಾವಣೆಗಳಲ್ಲಿ ಪಕ್ಷದ ಚಾಪನ್ನ ಕಳೆದುಕೊಳ್ಳಲು ಜೆಡಿಎಸ್ಗೆ ಸಾಧ್ಯವಿಲ್ಲ. ಹೀಗಾಗಿ ಮುಂದಿನ ಚುನಾವಣೆಗಳಲ್ಲಿ ಪಕ್ಷದ ಬಲವರ್ಧನೆಗೂ ಅನುಕೂಲ ಆಗುವ ರೀತಿಯಲ್ಲಿ ಸ್ಥಾನಗಳನ್ನು ಪಡೆದುಕೊಳ್ಳಬೇಕೆಂಬ ದೂರದೃಷ್ಟಿಯು ಈ ತ್ಯಾಗದ ಹಿಂದಿದೆ ಎನ್ನಲಾಗ್ತಿದೆ. ಇನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದು ಬಿಜೆಪಿ ಜೊತೆಗಿನ ಮೈತ್ರಿಯನ್ನ ಗಟ್ಟಿಗೊಳಿಸುವತ್ತ ಚಿಂತನೆಗಳಿವೆಯೇ ಹೊರತು ನಷ್ಟ ಮಾಡಿಕೊಳ್ಳುವ ಇರಾದೆ ಇಲ್ಲ ಅನ್ನೋದು ಜೆಡಿಎಸ್ ನಾಯಕರ ಅಂಬೋಣ. ಹಾಗಾದ್ರೆ ದೇವೇಗೌಡರು ನಿಜವಾಗ್ಲೂ ರಾಜ್ಯಸಭಾ ಸ್ಥಾನದಿಂದ ಹಿಂದೆ ಸರಿಯುತ್ತಾರಾ? ಈ ತ್ಯಾಗ ಜೆಡಿಎಸ್ಗೆ ಮುಂಬರುವ ವಿಧಾನಸಭೆ ಮತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ದೊಡ್ಡ ಲಾಭವನ್ನ ತಂದುಕೊಡುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.